ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂತಂದ್ರೆ ಮೆಂತ್ಯ ಸೊಪ್ಪಿನ ಗೊಜ್ಜು. ಅದು ಮೊದಲು ಏನು ಮಾಡ್ಕೋಬೇಕು ಅಂದರೆ, ಫಸ್ಟ್ ನೋಡಿ, ನಾನು ಒಂದು ಸ್ಪೂನಷ್ಟು, ಒಂದು ಸ್ಪೂನ್ ಇಲ್ಲ ಒಂದು 2 ಸ್ಪೂನಷ್ಟು ಜೀರಿಗೆ ಹುರ್ಕೊತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಜೀರಿಗೆ ಏನು ಜಾಸ್ತಿ ಬೇಕಿಲ್ಲ ಇದಕ್ಕೆ. ನೋಡಿ, ಜೀರಿಗೆ ಹುರ್ಕೊಂಡು ಲೋ ಫ್ಲೇಮಲ್ಲಿ ಜೀರಿಗೆ ಹುರ್ಕೊತಾ ಇದ್ದೀನಿ. ಇದು ಸ್ವಲ್ಪ ಗಮ್ಮನವರೆಗೂ, ವಾಸನೆ ಬರೋವರೆಗೂ ಹುರ್ಕೋಬೇಕು. ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ. ಜೋರಿರೋದು ಇಟ್ಕೊಂಡ್ರೆ ಇದು ಸೀದೋಗುತ್ತೆ. ನೋಡಿ, ಇದು ಇವಾಗ ಆಗಿದೆ. ಈಗ ಇದನ್ನ ತೆಕ್ಕೊಳ್ಳೋಣ. ಇವಾಗ ಕಡಲೆಬೇಳೆ ಹಾಕ್ಕೊಳ್ತೀನಿ. ಒಂದು 2-3 ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ತೀನಿ. ಕಡಲೆಬೇಳೆನ ಹುರ್ಕೊಂಡಾದ್ಮೇಲೆ ನೋಡಿ, ಇದು ಅಷ್ಟೇ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಇದು ಕೂಡ ಅಷ್ಟೇ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಸಾಕು. ಈಗ ಕಡಲೆಬೇಳೆ ಆಗಿದೆ. ಈಗ ನಾನು ಒಂದು 5-6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಬ್ಯಾಡಗಿ ಮೆಣಸಿನ್ಕಾಯಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಮೆಣಸಿನ್ಕಾಯಿ ಹುರ್ಕೋಬೇಕಾದ್ರೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದು ಅಷ್ಟೇ, ಬ್ಯಾಡಗಿಕಾಯಿ ಕೆಲವು ಖಾರ ಬೇಕು ಅಂತ ಅನ್ನೋರು 1-2 ಖಾರದ ಮೆಣಸಿನ್ಕಾಯಿನ ಹಾಕೋಬಹುದು. ಬೇಡ ಅಂತಂದ್ರೆ ಇಷ್ಟೇ ಸಾಕು, ಬ್ಯಾಡಗಿ ಮೆಣಸಿನ್ಕಾಯೇ ಸಾಕು. ಇವಾಗ ಇದು ಕೂಡ ಆಗಿದೆ. ಇದನ್ನು ತೆಕ್ಕೊಳ್ಳೋಣ. ಇಷ್ಟೇ ಇದಕ್ಕೆ ಬೇಕಾಗಿರೋದು. ಇವಾಗ ಬಾಣಲಿಗೆ 1-2 ಸ್ಪೂನ್ ನಾನು ಎಣ್ಣೆ ಹಾಕ್ಕೊಂತೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾಯ್ಲಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ನಾನು ಹಿಂಗ್ ಹಾಕ್ಕೊಂತೀನಿ. ಹಿಂಗ್ ಹಾಕ್ಕೊಂತೀನಿ. ಮತ್ತೆ ಸಾಸಿವೆ ಹಾಕೊಳ್ಳೋಣ. ಒಗ್ಗರಣೆ ಸಾಸಿವೆ ಆಯ್ತು. ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂತೀನಿ. ಇದಾದ್ಮೇಲೆ, ಇದೆಲ್ಲ ಆದ್ಮೇಲೆ ಈಗ ಮೆಂತ್ಯ ಸೊಪ್ಪು ಹಾಕ್ಕೊಳ್ಳೋಣ. ಮೆಂತ್ಯ ಸೊಪ್ಪು ಚೆನ್ನಾಗಿ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಎಣ್ಣೆ ಒಳಗೆ ಚೆನ್ನಾಗಿ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾಗ ಇದೇನಾಗುತ್ತೆ ಅಂದರೆ ಮೆಂತ್ಯ ಸೊಪ್ಪಲ್ಲಿರೋ ಕಹಿ ಎಲ್ಲಾನು ಹೋಗುತ್ತೆ. ಇದು ಚೆನ್ನಾಗಿ ಬಾಡಿಸ್ಕೋಬೇಕಂದ್ರೆ ಇದು ಚೆನ್ನಾಗಿ ಎಣ್ಣೆ ಒಳಗೇನೆ ಚೆನ್ನಾಗಿ ಬೆಂದೋಗ್ಬೇಕು. ಈ ಸೊಪ್ಪು ಅದುವರ ತನಕ ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ಈಗ ಮೆಂತ್ಯ ಸೊಪ್ಪು ಚೆನ್ನಾಗಿ ನೋಡಿ ಒಂದು ಅರ್ಧ ಬಾಡೋಗ್ಬಿಟ್ಟಿದೆ. ಇದರಲ್ಲೇ ಚೆನ್ನಾಗಿ ಬಾಡಿಸ್ಕೊಂಡಿದ್ದೀನಿ. ಚೆನ್ನಾಗಿ ಅರ್ಧ ಬೆಂದೋಗಿದೆ. ಇವಾಗ ಇದ್ರ ಜೊತೆಗೆ ಟೊಮೊಟೊ ಹಾಕ್ಕೊಳ್ಳೋಣ. 2 ಟೊಮೊಟೊ ಹೆಚ್ಚಿಟ್ಕೊಂಡಿರೋದನ್ನ ನಾನು ಇವಾಗ ಮೆಂತ್ಯ ಸೊಪ್ಪಿನ ಜೊತೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದ್ರ ಜೊತೆಗೆ ಸ್ವಲ್ಪ
ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡಿದ್ದೀನಿ. ಇವಾಗ ಟೊಮೊಟೊನು ಮತ್ತು ಮೆಂತ್ಯ ಸೊಪ್ಪು ಪೂರ್ತಿ ಇದರಲ್ಲಿ ಚೆನ್ನಾಗಿ ಬೇಯಬೇಕು. ಟೊಮೊಟೊನೂ ಅಷ್ಟೇ ಚೆನ್ನಾಗಿ ಬೇಯಬೇಕು. ಇದಕ್ಕೆ ಸ್ವಲ್ಪ ಇವಾಗ ನೀರು ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಇದು ಟೊಮೊಟೊ ಕೂಡ ಚೆನ್ನಾಗಿ ಬೇಯಬೇಕು. ನೋಡಿ ಫ್ರೆಂಡ್ಸ್, ಈಗ ಆವಾಗಲೇ ಹುರ್ಕೊಂಡಿದ್ವಲ್ಲ ಪದಾರ್ಥ ಎಲ್ಲಾನು, ಕಡಲೆಬೇಳೆ ಮತ್ತು ಜೀರಿಗೆ, ಮೆಣಸಿನ್ಕಾಯಿ 3 ಕೂಡ ಈಗ ಪುಡಿ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಟೊಮೊಟೊನು ಮೆಂತ್ಯ ಸೊಪ್ಪು 2 ಚೆನ್ನಾಗಿ ಬೆಂದೋಗಿದೆ. ಈಗ ನಾನೇನು ಮಾಡಿದ್ದೀನಿ ಅಂದರೆ, ಸ್ವಲ್ಪ ನಾನು ಹುಣಸೆ ರಸ ತೊಗೊಂಡಿದ್ದೆ. ಈ ಹುಣಸೆ ರಸಕ್ಕೇನೆ ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಮೆಂತ್ಯ ಸೊಪ್ಪಿಗೆ ಇದನ್ನ ಸೇರಿಸ್ಕೊಳ್ಳೋಣ. ನೋಡಿ ಈ ತರ ನೀವು ಬೇಕಾದ್ರೆ ಹುಣಸೆ ಹುಳಿ ಹಾಕೊಂಡಿದ್ದಾದ್ಮೇಲೆ ಆದ್ರೂ ಬೇಕಾದ್ರೆ ನೀವು ಪುಡಿ ಹಾಕೋಬಹುದು, ಇಲ್ಲ ಒಟ್ಟಿಗೆ ಸೇರಿಸಿದ್ರು ಸರಿ ಹೋಗುತ್ತೆ. ಇವಾಗ ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ. ಚೆನ್ನಾಗಿ ಹುಳಿನೂ ಮತ್ತೆ ಖಾರ ಎರಡೂ ಕೂಡ ಇವಾಗ ಮೆಂತ್ಯ ಸೊಪ್ಪಿಗೆ ಮಿಕ್ಸ್ ಆಗುತ್ತೆ. ನೀವು ಬೇಕು ಅಂತಂದ್ರೆ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬಹುದು. ಯಾಕೆ ಅಂತಂದ್ರೆ ಜಾಸ್ತಿ ಗಟ್ಟಿ ಆದ್ರೆ ಅನ್ನಕ್ಕೆ ಕಲ್ಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇಷ್ಟು ಮಾತ್ರ ಮಾಡ್ಕೊಂಡ್ರೆ ನೀವು ನೋಡಿ, ಇಷ್ಟು ಮಾತ್ರ ಮಾಡ್ಕೊಂಡ್ರೆ ನೀವು ಅನ್ನಕ್ಕೂ ಆಗುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ. ಇದು ಮೆಂತ್ಯ ಸೊಪ್ಪಿನ ಗೊಜ್ಜು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ತರ ನೋಡಿ ಗಮ್ ಅಂತ ವಾಸನೆ ಬರ್ತಾ ಇದೆ, ಮತ್ತೆ ಚೆನ್ನಾಗಿ ಕಲರು ಇದೆ, ಚೆನ್ನಾಗಿ ಕಲರು ಇದೆ, ಗಮ್ ಅಂತ ವಾಸನೆ ಬರ್ತಾ ಇದೆ. ಯಾಕೆಂದ್ರೆ ನಾವು ಹಿಂಗು ಹಾಕಿರ್ತೀವಲ್ಲ, ಹಿಂಗ್ ಹಾಕೋದ್ರಿಂದ ನೀವೇನೇ ಅಡುಗೆ ಮಾಡಿದ್ರು ಕೂಡ ಸ್ವಲ್ಪ ಹಿಂಗ್ ಸೇರಿಸಿದ್ರೆ ತುಂಬಾ ರುಚಿಯಾಗಿರುತ್ತೆ. ಮತ್ತೆ ಕುದಿಬೇಕಾದ್ರೆ ಗಮ್ ಅಂತ ವಾಸನೆ ಬರುತ್ತೆ. ನೋಡಿ ಇದು ಕುದೀತಾ ಇದೆ. ಇಷ್ಟು ಕುದಿಸ್ಕೊಂಡ್ರೆ ಸಾಕು, ಜಾಸ್ತಿ ಕುದಿಸ್ಕೊಳೋದು ಬೇಡ. ಯಾಕೆ ಅಂತಂದ್ರೆ ನಾವು ಪದಾರ್ಥ ಎಲ್ಲ ಹುರಿದಿರ್ತೀವಲ್ವಾ, ಹಂಗಾಗಿ ಜಾಸ್ತಿ ಏನು ಕುದಿಸ್ಕೊಳೋದು ಬೇಡ. ಒಂದು ಕುದಿ ಬಂದ್ರೆ ಸಾಕು. ಇಷ್ಟೇ ಫ್ರೆಂಡ್ಸ್. ನೋಡಿ ಈಗ ಮೆಂತ್ಯ ಸೊಪ್ಪಿನ ಗೊಜ್ಜು ರೆಡಿ ಆಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.